ಡೇ ಒನ್ ಆಗಿರೋದ್ರಿಂದ ಫಸ್ಟ್ ಥಿಂಗ್ ನೀವು ಮಾಡ್ಬೇಕಾಗಿರೋದು ಗ್ರಾಟಿಟ್ಯೂಡ್ ಅಂದ್ರೆ ಏನು? ಗ್ರಾಟಿಟ್ಯೂಡ್ ಅಂದ್ರೆ ಬರೀ ಥ್ಯಾಂಕ್ ಯು ಹೇಳೋದ? ಅಲ್ಲಿ ಮೈಂಡ್ ಸೆಟ್ ಶಿಫ್ಟ್ ಅಂತ ಹೇಳ್ತಾರೆ. ನನ್ನ ಹತ್ರ ಏನೂ ಇಲ್ಲ, ನನ್ಗೆ ಯಾರು ಸಪೋರ್ಟ್ ಇಲ್ಲ ಅನ್ನುವಂತಹ ಮೈಂಡ್ ಸೆಟ್ ಇಂದ ನನ್ನ ಹತ್ರ ಎಲ್ಲ ಇದೆ ಅನ್ನುವಂತ ಅಬಂಡೆನ್ಸ್ ಮೈಂಡ್ ಸೆಟ್ ಗೆ ಶಿಫ್ಟ್ ಮಾಡೋದೇ ಗ್ರಾಟಿಟ್ಯೂಡ್ ಆಗಿರುತ್ತೆ. ಸೊ ಇದನ್ನ ತುಂಬಾ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಗೊತ್ತಾ? ನಿಮ್ಮಲ್ಲಿ ಇರುವಂತಹ ಪ್ರತಿಯೊಂದಕ್ಕೂ ನೀವು ಗ್ರೇಟ್ಫುಲ್ ಆಗಿರ್ತಾ ಇರ್ತೀರಲ್ವಾ, ಅಲ್ಲಿ ನಿಮ್ಮಲ್ಲಿ ಅಬಂಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೆಲ್ಸನ್ ಅವ್ರು ಹೇಳ್ತಾರೆ, ಅವರ ಲೈಫ್ ಅಲ್ಲಿ ಯಾವಾಗ ಅವರು ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರ ಲೈಫ್ ಅಮೇಸಿಂಗ್ ಆಗಿ ಚೇಂಜ್ ಆಗ್ಬಿಡ್ತಂತೆ. ಇನ್ಸ್ಟೆಂಟ್ ಆಗಿ ಅವರ ಲೈಫ್ ಅಲ್ಲಿ ಚೇಂಜಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಈವನ್ ರೋಂಡಾ ಬೈರ್ ಅವ್ರು ಹೇಳ್ತಾರೆ, ವೆನ್ ಯು ಫೀಲ್ ಗ್ರೇಟ್ಫುಲ್ ಫಾರ್ ಥಿಂಗ್ಸ್ ಯು ಬಿಕಮ್ ದ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್ ಅಂತ ಹೇಳ್ತಾರೆ. ನಿಮ್ಮ ಲೈಫ್ ಅಲ್ಲಿ ಎಷ್ಟೇ ಚಿಕ್ಕ ವಿಷಯ ಆಗಿರ್ಬೋದು, ಎಷ್ಟೇ ಚಿಕ್ಕ ವಸ್ತು ಆಗಿರ್ಬೋದು, ಅದಕ್ಕೆ ನೀವು ಯಾವಾಗ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅದು ಇನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಹಣ ಬೇಕಾಗಿದೆ, ಹಣ ತುಂಬಾ ಕಮ್ಮಿ ಇದೆ ನಿಮ್ಮ ಹತ್ರ, ಬಟ್ ನೀವು ಫೀಲ್ ಮಾಡ್ತಾ ಇದ್ದೀರಾ ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸ್ತಾ ಇದ್ರೆ ಅದು ಇನ್ನಷ್ಟು ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಚಿಕ್ಕ ಹಣಕ್ಕೆ ನೀವು ಗ್ರೇಟ್ಫುಲ್ ಆಗಿರೋದಕ್ಕೆ, ಇಲ್ಲಾಂದ್ರೆ ಗ್ರೇಟ್ಫುಲ್ನೆಸ್ ಅಲ್ಲಿ ಇದ್ದು ಥ್ಯಾಂಕ್ ಯು ಹೇಳ್ತಾ ಫೀಲಿಂಗ್ ಅಲ್ಲಿ ಹೇಳ್ತಾ ಇದ್ದಾಗ ಇನ್ಸ್ಟೆಂಟ್ ಆಗಿ ನಿಮ್ಮಲ್ಲಿ ಹಣ ಇನ್ಕ್ರೀಸ್ ಆಗೋದಕ್ಕೆ ನೋಡ್ತೀರಾ. ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೋ ಒಂದು ಅಲೈನ್ಮೆಂಟ್ ಅಲ್ಲಿ ನೀವು ಅದನ್ನ ಎಕ್ಸ್ಟ್ರಾ ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟು ಅಮೇಸಿಂಗ್ ಗ್ರೇಟ್ಫುಲ್ನೆಸ್ ಇದೆ, ಗ್ರಾಟಿಟ್ಯೂಡ್ ಇದೆ ಅಂತ ಹೇಳ್ತಾರೆ ರೋಂಡಾ ಬೈರ್ ಅವರು.